ಈ ವರ್ಷ ಯಾರೆಲ್ಲ KCT ಆಪ್ಷನ್ ಎಂಟ್ರಿ ಮಾಡಿ ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ KE ಅವರು ನಿಮಗೆ ಚಾನ್ಸ್ನ ಕೊಟ್ಟಿದ್ರು ಕಾಲೇಜ್ನ ಎಡಿಟ್ ಮಾಡ್ಕೊಳ್ಳೋದಕ್ಕೆ. ಸೊ ಕೆಲವೊಬ್ರು ಕಾಲೇಜ್ನ ಆ್ಯಡ್ ಮಾಡ್ಕೊಂಡಿರ್ತೀರಾ, ಇನ್ನು ಕೆಲವೊಬ್ರು ಕಾಲೇಜ್ನ ಡಿಲೀಟ್ ಮಾಡ್ಕೊಂಡಿರ್ತೀರಾ, ಇನ್ನು ಕೆಲವೊಬ್ರು ಪ್ರಿಯಾರಿಟಿ ಚೇಂಜ್ ಮಾಡ್ಕೊಂಡಿರ್ತೀರಾ. ಸೊ ಇದಾದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನು, ಸೊ ನೆಕ್ಸ್ಟ್ ಏನು ಮಾಡ್ಬೇಕು ನಾವು, ಫೀಸ್ ಪೇಮೆಂಟ್ ಯಾವಾಗ, ಸೊ ಚಾಯ್ಸ್ ಎಂಟ್ರಿ ಯಾವಾಗ, ನೆಕ್ಸ್ಟ್ ಏನೆಲ್ಲ ಪ್ರೋಸೆಸ್ ಇರುತ್ತೆ, ಇದ್ರ ಬಗ್ಗೆ ಡೌಟ್ಸ್ ಇರುತ್ತೆ ಅಲ್ವಾ. ಇದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನೆಕ್ಸ್ಟ್ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಏನೆಲ್ಲ ಪ್ರೋಸೆಸ್ ಇದೆ ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಗೋ ರೀತಿ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಕಾಲೇಜ್ನ ಆ್ಯಡ್ ಮಾಡಿದ್ದೀರಾ ಅಥವಾ ರೀಆರ್ಡರ್ ಮಾಡಿದ್ದೀರಾ ಅಥವಾ ಡಿಲೀಟ್ ಮಾಡಿದ್ದೀರಾ, ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ ಎಷ್ಟು ಸ್ಟೂಡೆಂಟ್ಸು ಅವರ ಕಾಲೇಜ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ತುಂಬ ಸ್ಟೂಡೆಂಟ್ಸ್ ಕೇಳ್ತಿರೋದೇನು ಅಂತ ಹೇಳಿದ್ರೆ, ಈ ವರ್ಷ ಥರ್ಡ್ ರೌಂಡ್ ಇದೆಯಾ, ಅಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಇದೆಯಾ ಅಂತ ಕೇಳ್ತಾ ಇದ್ದೀರಾ. ಹೌದು, ಈ ವರ್ಷನೂ ಕೂಡ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಇದೆ. ಬಟ್ ನೀವು ಕಾಲೇಜ್ಗೆ ಅಡ್ಮಿಷನ್ ಆಗ್ತೀರಾ ಸೆಕೆಂಡ್ ರೌಂಡಲ್ಲಿ, ಆಮೇಲೆ ನಿಮಗೆ ಸಿಕ್ಕಿರೋ ಸೀಟು ನಿಮಗೆ ಕನ್ಫರ್ಮು. ಬಟ್ ಏನಾದರೂ ಥರ್ಡ್ ರೌಂಡಲ್ಲಿ ನಿಮಗೆ ಅಪ್ಗ್ರೇಡ್ ಆಯಿತು ಅಂತ ಹೇಳಿದ್ರೆ, ಥರ್ಡ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ಗೆ ನೀವು ಈಸಿಯಾಗಿ ಅಡ್ಮಿಷನ್ ಆಗ್ಬೋದು. ಸೊ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಬರೋದೇನು ಅಂತ ಹೇಳಿದ್ರೆ, ಈಗ ನಾನು ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ಗೆ ಫೀಸ್ ಪೇಮೆಂಟ್ ಮಾಡಿರ್ತೀನಿ, ಸೊ ಥರ್ಡ್ ರೌಂಡಲ್ಲೂ ಬೇರೆ ಕಾಲೇಜ್ ಸಿಗುತ್ತೆ, ಆವಾಗ ಏನು ಮಾಡೋದು? ಆವಾಗ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುತ್ತಲ್ಲ, ಆ ಕಾಲೇಜ್ಗೆ ಅಡ್ಮಿಷನ್ ಆಗಿರ್ತೀರಲ್ಲ, ಆ ಒಂದು ಫೀಸು ಥರ್ಡ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ಗೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಬೇಡ. ಸೊ ನೀವು ಆರಾಮಾಗಿ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ನೀವು ಸೆಕೆಂಡ್ ರೌಂಡಲ್ಲಿ ಒಳ್ಳೆ ಸೀಟ್ ತೊಗೊಂಡಿರಬೇಕು. ಸೊ ಸೀಟ್ ಸಿಕ್ಕಿರಲಿ ಸಿಗದೇ ಇರಲಿ, ಥರ್ಡ್ ರೌಂಡಲ್ಲಿ ನೀವು ಆರಾಮಾಗಿ ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ನೀವು ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಸೀಟ್ ನಿಮ್ಗೆ ಬೇಕು ಅಂತ ಹೇಳಿದ್ರೆ, ನೀವು ಅಡ್ಮಿಷನ್ ಆಗಿ ಆಮೇಲೆ ಥರ್ಡ್ ರೌಂಡ್ಗೆ ಹೋಗ್ಬೋದು. ಅಕಸ್ಮಾತ್ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ಥರ್ಡ್ ರೌಂಡ್ಗೆ ಹೋಗ್ತೀರಾ, ಓಕೆನಾ. ಸೊ ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಬೇಡ. ಸೊ ನೀವು ಕಮೆಂಟಲ್ಲಿ ಹಾಕಿ ಎಷ್ಟು ಜನ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ. ಸೊ ನೋಡೋಣ ನಿಮ್ಮ ಫ್ರೆಂಡ್ಸು ಕೂಡ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಥವಾ ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆಗ್ತಾರಂತ. ಈಗ ನಿಮ್ಮ ಆಪ್ಷನ್ ಎಂಟ್ರಿ ಎಡಿಟ್ ಮಾಡ್ಕೊಳ್ಳೋದಕ್ಕೆ KE ಅವರು ಚಾನ್ಸ್ನ ಕೊಟ್ಟಿದ್ದರು. ಸೊ ಅದರಲ್ಲಿ ಕೆಲವೊಬ್ರು ಕಾಲೇಜ್ನ ಆ್ಯಡ್ ಮಾಡ್ಕೊಂಡಿರ್ತೀರಾ, ಇನ್ನು ಕೆಲವೊಬ್ರು ಕಾಲೇಜ್ನ ಡಿಲೀಟ್ ಮಾಡ್ಕೊಂಡಿರ್ತೀರಾ, ಇನ್ನು ಕೆಲವೊಬ್ರು ಪ್ರಿಯಾರಿಟಿನ ಚೇಂಜ್ ಮಾಡ್ಕೊಂಡಿರ್ತೀರಾ. ಸೊ ಇದು ನಿಮ್ಮ ಕ್ರೂಷಿಯಲ್ ಟೈಮ್, ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆಗಿಬಿಡ್ತಾರೆ. ಯಾಕಂದರೆ ತುಂಬ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಬೇಕಾಗಿರೋ ಕಾಲೇಜ್ ಸಿಕ್ಕಿರುತ್ತೆ ಅಥವಾ ಬೇಕಾಗಿರೋ ಬ್ರಾಂಚ್ ಅಲಾಟ್ ಆಗಿರುತ್ತೆ. ಸೊ ಅವರು ಆರಾಮಾಗಿ ಅಡ್ಮಿಷನ್ ಆಗ್ತಾರೆ. ಇನ್ನು ಕೆಲವೊಬ್ರು ಯಾವ ರೀತಿ ಥಿಂಕ್ ಮಾಡ್ತಾರೆ, ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆಗಲಿಲ್ಲ ಅಂದರೆ ಸಿಲೆಬಸ್ಸು ಮಿಸ್ ಆಗಿಬಿಡುತ್ತೆ, ಸೊ ಥರ್ಡ್ ರೌಂಡ್ ಇನ್ನೂ ಡಿಲೇ ಆಗುತ್ತಲ್ವಾ. ಸೊ ಆಲ್ರೆಡಿ ಕಾಲೇಜ್ ಸ್ಟಾರ್ಟ್ ಆಗಿರೋದ್ರಿಂದ ಸಿಲೆಬಸ್ ಮಿಸ್ ಆಗುತ್ತೆ ಅಂತ ಸೆಕೆಂಡ್ ರೌಂಡಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಅಡ್ಮಿಷನ್ ಆಗಿಬಿಡ್ತಾರೆ. ಆಲ್ಮೋಸ್ಟ್ ಒಂದು 60 to 70% ಈ ಒಂದು ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆಗ್ತಾರೆ. ಸೊ ಆದ್ದರಿಂದ ನೆಕ್ಸ್ಟ್ ಏನು ಪ್ರೋಸೆಸ್ ಇರುತ್ತೆ ಇದು ತುಂಬ ಕ್ರೂಷಿಯಲ್ಲು. ಸೊ ಯಾವುದೇ ಅಪ್ಡೇಟ್ನ ನೀವು ಮಿಸ್ ಮಾಡ್ಕೋಬೇಡಿ. ಜಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಪ್ರತಿಯೊಂದು ಅಪ್ಡೇಟು ಕೂಡ ನಿಮಗೆ ಈಸಿಯಾಗಿ ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟು ಚಾಯ್ಸ್ ಎಂಟ್ರಿ ಬರುತ್ತೆ, ಅದಾದಮೇಲೆ ಫೀಸ್ ಪೇಮೆಂಟ್ ಬರುತ್ತೆ, ಒಂದೊಂದಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟು ಡಾಕ್ಯುಮೆಂಟು. ಸೊ ಡಾಕ್ಯುಮೆಂಟ್ಸು ತುಂಬ ಇಂಪಾರ್ಟೆಂಟು. ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಡೀಟೇಲ್ಡ್ ವೀಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಈಗ ಸೊ ನಿಮ್ಮ ಆಪ್ಷನ್ ಎಂಟ್ರಿ ಅಂತೂ ಕಂಪ್ಲೀಟ್ ಆಗಿದೆ. ಸೊ ಅದರಲ್ಲಿ ಎಡಿಟ್ ಮಾಡ್ಕೊಂಡಿರ್ತೀರಾ, ಕೆಲವೊಬ್ರು ಡಿಲೀಟ್ ಮಾಡ್ಕೊಂಡಿರ್ತೀರಾ, ಓಕೆನಾ. ನೆಕ್ಸ್ಟು ಇದಾದಮೇಲೆ ಇರೋದು ನೆಕ್ಸ್ಟು ಪ್ರಾವಿಷನಲ್ ರಿಸಲ್ಟ್ಸು. ಸೊ ಫಸ್ಟ್ ರೌಂಡಲ್ಲೂ ಇದೇ ರೀತಿ ಮಾಡಿದ್ರು. ಫಸ್ಟು ನಿಮಗೆ ಪ್ರಾವಿಷನಲ್ ರಿಸಲ್ಟ್ಸ್ ಅಂತ ಅನೌನ್ಸ್ ಮಾಡ್ತಾರೆ. ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಸ್ಟೂಡೆಂಟ್ಸು ಕಟ್ ಆಫ್ನ ರೆಫರ್ ಮಾಡಿ KEಗೆ ಮೇಲ್ ಮಾಡಿದಾಗ ಅಲ್ಲಿ ಏನೆಲ್ಲ ಕರೆಕ್ಷನ್ಸ್ ರಿಕ್ವೈರ್ಡ್ ಇರುತ್ತೆ ಅದನ್ನು ಕರೆಕ್ಷನ್ಸ್ನ ಮಾಡಿ KE ಅವರು ಫೈನಲ್ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತಾರೆ, ಓಕೆನಾ. KE ಅವರು ಕೊಟ್ಟಿರೋ ಡೇಟ್ ಪ್ರಕಾರ 19th ಬೆಳಿಗ್ಗೆ 10 ಗಂಟೆ ನಂತರ ಅಂತ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ಫೈನಲ್ ರಿಸಲ್ಟ್ಸು ಒಂದು ದಿನ ಟೈಮ್ ತೊಗೊಂಡು ನಿಮಗೆ ಅನೌನ್ಸ್ ಮಾಡ್ಬೋದು. ಅಂದರೆ 19th ಪ್ರಾವಿಷನಲ್ ರಿಸಲ್ಟ್ಸ್ ಅನೌನ್ಸ್ ಮಾಡಿದ್ರೆ 20th ಅಥವಾ 21st ನಿಮಗೆ ಈ ಒಂದು ಫೈನಲ್ ರಿಸಲ್ಟ್ಸ್ ಬರ್ಬೋದು, ಓಕೆನಾ. ನೆಕ್ಸ್ಟ್ ಅದಾದಮೇಲೆ ಫೈನಲ್ ರಿಸಲ್ಟ್ಸ್ ಅನೌನ್ಸ್ ಆದಮೇಲೆ ನಿಮಗೆ ಒಂದು ಡೀಟೇಲ್ಡ್ ಶೆಡ್ಯೂಲ್ ಬರುತ್ತೆ. ಸೊ ಆ ಒಂದು ಡೀಟೇಲ್ಡ್ ಶೆಡ್ಯೂಲಲ್ಲಿ ನಿಮ್ಮ ಚಾಯ್ಸ್ ಎಂಟ್ರಿ ಸ್ಟಾರ್ಟಿಂಗ್ ಡೇಟ್ ಏನು ಮತ್ತು ಲಾಸ್ಟ್ ಡೇಟ್ ಏನು, ಮತ್ತು ಚಾಯ್ಸ್ ಎಂಟ್ರಿ ಮಾಡಿದವ್ರಿಗೆ ಫೀಸ್ ಪೇಮೆಂಟು. ಸೊ ಕಂಪಲ್ಸರಿ ಫೀಸ್ ಪೇಮೆಂಟ್ ಮಾಡಬೇಕು ನಿಮ್ಗೆ ಸಿಕ್ಕಿರೋ ಸೀಟ್ ಬೇಕು ಅಂದರೆ. ಆವಾಗ ಫೀಸ್ ಪೇಮೆಂಟ್ಗೆ ಸ್ಟಾರ್ಟಿಂಗ್ ಡೇಟ್ ಏನು ಮತ್ತು ಲಾಸ್ಟ್ ಡೇಟ್ ಏನು, ಮತ್ತು ಕಾಲೇಜ್ ಅಡ್ಮಿಷನ್ಗೆ ಸ್ಟಾರ್ಟಿಂಗ್ ಡೇಟ್ ಏನು ಲಾಸ್ಟ್ ಡೇಟ್ ಏನು, ಈ ರೀತಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ. ಸೊ ಆ ಒಂದು ಶೆಡ್ಯೂಲು ನಿಮ್ಮ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಅನೌನ್ಸ್ ಆದಮೇಲೆ ರಿಲೀಸ್ ಮಾಡ್ತಾರೆ KE ಅವರು. ಸೊ ಅದು ತುಂಬ ಇಂಪಾರ್ಟೆಂಟು. ಲಾಸ್ಟ್ ಡೇಟ್ನ ಪ್ರತಿಯೊಬ್ಬರು ಕೂಡ ಗಮನ ಇಟ್ಟು ತಿಳ್ಕೊಳ್ಳಿ, ಓಕೆನಾ. ನೆಕ್ಸ್ಟು ಇದಾದಮೇಲೆ ನಿಮಗೆ ಚಾಯ್ಸ್ ಎಂಟ್ರಿ. ಸೊ ಚಾಯ್ಸ್ ಎಂಟ್ರಿ ನೆಕ್ಸ್ಟು ನೀವು ಕಾಲೇಜ್ ಅಡ್ಮಿಷನ್ ಆಗಬೇಕಾ ಅಥವಾ ಕೌನ್ಸಿಲಿಂಗಿಂದ ಹೊರಗಡೆ ಹೋಗಬೇಕಾ, ಇದೆಲ್ಲ ಡಿಪೆಂಡ್ ಆಗಿರೋದು ಈ ಒಂದು ಚಾಯ್ಸ್ ಎಂಟ್ರಿ ಮೇಲೆ. ಸೊ ಚಾಯ್ಸ್ ಎಂಟ್ರಿಯಲ್ಲಿ ನಿಮ್ಮ ಡಿಸಿಷನ್ ಏನು ಅಂತ ನೀವು KEಗೆ ತಿಳಿಸ್ತೀರಾ. ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ಫಸ್ಟ್ ರೌಂಡಲ್ಲಿ ಮಾಡಿರ್ತೀರಲ್ವಾ. ಬಟ್ ಸೆಕೆಂಡ್ ರೌಂಡಲ್ಲಿ ರೂಲ್ಸು ಚೇಂಜ್ ಆಗಿರುತ್ತೆ, ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ, ಓಕೆನಾ. ನೆಕ್ಸ್ಟು ಚಾಯ್ಸ್ ಎಂಟ್ರಿ ಒಂದು ಲಿಂಕ್ನ ರಿಲೀಸ್ ಮಾಡ್ತಾರೆ. ಸೊ ಆಲ್ರೆಡಿ ಫಸ್ಟ್ ರೌಂಡಲ್ಲಿ ಯಾವ ರೀತಿ ಚಾಯ್ಸ್ ಎಂಟ್ರಿಗೆ ಮತ್ತು ಫೀಸ್ ಪೇಮೆಂಟ್ ಎಲ್ಲದಕ್ಕೂ ಲಿಂಕ್ ರಿಲೀಸ್ ಮಾಡಿದ್ರಲ್ವಾ, ಅದೇ ರೀತಿ ಚಾಯ್ಸ್ ಎಂಟ್ರಿಗೂ ಕೂಡ ಒಂದು ಲಿಂಕ್ನ ರಿಲೀಸ್ ಮಾಡ್ತಾರೆ.
ಸೊ ಆ ಒಂದು ಲಿಂಕ್ ಮುಖಾಂತರ ನೀವು ಲಾಗಿನ್ ಆಗಿ ನಿಮ್ಮ ಚಾಯ್ಸ್ ಯಾವುದು ಚಾಯ್ಸ್ 1 ಅಥವಾ ಚಾಯ್ಸ್ 4. ಈಗ ನಾನು ಕಂಪ್ಲೀಟಾಗಿ ಮಾತಾಡ್ತಾ ಇರೋದು KCET ಸ್ಟೂಡೆಂಟ್ಸ್ಗೆ, ಓಕೆನಾ. ಸೊ ಚಾಯ್ಸ್ 1 ಅಥವಾ ಚಾಯ್ಸ್ 4ನ ಸೆಲೆಕ್ಟ್ ಮಾಡ್ಬೋದಾಗಿರುತ್ತೆ, ಎರಡರಲ್ಲಿ ಒಂದು. ಸೊ ಅದಾದಮೇಲೆ ಚಾಯ್ಸ್ 1 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ, ನೀವು ಫೀಸ್ ಪೇಮೆಂಟ್ ಮಾಡಬೇಕು. ಸೊ ನಿಮ್ಗೆ ಏನು ಅಲಾಟ್ ಆಗಿರುತ್ತೆ ಅಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ. ನಿಮಗೆ ಯಾವ ಕೋರ್ಸ್ ಅಲಾಟ್ ಆಗಿದೆ, ಯಾವ ಕ್ಯಾಟಗರಿಲಿ ಅಲಾಟ್ ಆಗಿದೆ, ಮತ್ತು ಕೋರ್ಸ್ ಫೀಸ್ ಎಷ್ಟು, ಇದನ್ನು ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರುತ್ತೆ. ನಿಮ್ಮ ಆಪ್ಷನ್ 3 ಏನು ಮಾಡಿರ್ತೀರಾ ಅಲ್ಲೂ ಕೂಡ ಶೋ ಆಗಿರುತ್ತೆ. ನಿಮ್ಮ ರಿಸಲ್ಟ್ ಏನು ಪ್ರಾವಿಷನಲ್ ರಿಸಲ್ಟ್ ಶೀಟು ಅಥವಾ ಫೈನಲ್ ರಿಸಲ್ಟ್ ಶೀಟ್ ಬರುತ್ತಲ್ಲ, ಅದರಲ್ಲೂ ಕೂಡ ಈ ಒಂದು ಫೀಸ್ ಪೇಮೆಂಟ್ ಬಗ್ಗೆ ಮೆನ್ಷನ್ ಮಾಡಿರ್ತಾರೆ, ಎಷ್ಟು ಫೀಸ್ ಪೇಮೆಂಟ್ ಮಾಡಬೇಕು ಅಂತ. ಇದ್ರ ಜೊತೆಗೆ ಕಾಲೇಜ್ ಅವರು ಡೆವಲಪ್ಮೆಂಟ್ ಫೀಸ್ ಅಂತ ಅಪ್ ಟು 30,000 ತನಕ ತಗೊತಾರೆ. ಸೊ ಆ ಒಂದು ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಕಾಲೇಜ್ ಅಲಾಟ್ ಆದಾಗ ನೀವು ಕಾಲೇಜ್ಗೆ ಒಂದ್ಸಲ ಕಾಲ್ ಮಾಡಿ ಕೇಳಿ, ಈ ರೀತಿ ನಾನು ಅಡ್ಮಿಷನ್ಗೆ ಬರ್ತಾ ಇದ್ದೀನಿ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಫೀಸ್ ಪೇಮೆಂಟ್ ಎಷ್ಟು ಪೇ ಮಾಡಬೇಕು, ಅಂದರೆ ಎಕ್ಸ್ಟ್ರಾ ಫೀಸ್ ಎಷ್ಟು ತಗೊತೀರಾ, ಡೆವಲಪ್ಮೆಂಟ್ ಫೀಸು, ಈ ರೀತಿ ಕಾಲೇಜ್ ಅವರು ಬೇರೆ ಬೇರೆ ಕಾಲೇಜು ಬೇರೆ ಬೇರೆ ಫೀಸ್ನ ಇಸ್ಕೊತಾರೆ, ಓಕೆನಾ. ನೆಕ್ಸ್ಟ್ ಇದಾದಮೇಲೆ ಫೀಸ್ ಪೇಮೆಂಟ್ ಮಾಡ್ತೀರಾ. ನೆಕ್ಸ್ಟ್ ಇರೋದೆ ಅಡ್ಮಿಷನ್ ಪ್ರೊಸೆಸ್ಸು, ಇದು ತುಂಬ ಇಂಪಾರ್ಟೆಂಟು. ಸೊ ಇಲ್ಲಿ ನೀವು ಅಡ್ಮಿಷನ್ ಆಯಿತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಿಮ್ಮ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಯಾವ ಒಂದು ಕೇಸಲ್ಲಿ ಅಂದರೆ, ನೀವು ಈಗ ಏನು ಸಿಕ್ಕಿರುತ್ತೆ ಸೀಟು, ಆ ಒಂದು ಸೀಟ್ ನನಗೆ ಕಂಪ್ಲೀಟ್ಲಿ ಓಕೆ, ನೆಕ್ಸ್ಟು ಇನ್ಯಾವ ಸೀಟು ನನಗೆ ಬೇಕಾಗಿಲ್ಲ, ನನಗೆ ಬೇಕಾಗಿರೋ ಸೀಟ್ ಆಲ್ರೆಡಿ ಸಿಕ್ಕಿದೆ. ಸೊ ಅಂಥ ಸ್ಟೂಡೆಂಟ್ಸು ನೀವು ಆರಾಮಾಗಿ ನಿಮ್ಗೆ ಸಿಕ್ಕಿರೋ ಕಾಲೇಜ್ಗೆ ಅಡ್ಮಿಷನ್ ಆಗಿ ನೆಕ್ಸ್ಟು ಕಾಲೇಜ್ ಕಂಟಿನ್ಯೂ ಮಾಡ್ಬೋದಾಗಿರುತ್ತೆ. ಸೊ ಥರ್ಡ್ ರೌಂಡು, ಸೊ ಯಾರಿಗೆ ತುಂಬ ಇಂಪಾರ್ಟೆಂಟ್ ಅಂದರೆ, ಈಗ ಏನು ಕಾಲೇಜ್ ಸಿಕ್ಕಿರುತ್ತೆ ಅದಕ್ಕಿಂತ ಬೆಟರ್ ಕಾಲೇಜ್ ನನ್ನ ಆಪ್ಷನ್ ಲಿಸ್ಟಲ್ಲಿ ಇದೆ. ಸೊ ನನಗೆ ಥರ್ಡ್ ರೌಂಡಲ್ಲಿ ಸಿಗೋ ಚಾನ್ಸಸ್ ಇದೆ, ನಾನು ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋರು ಈ ಒಂದು ಥರ್ಡ್ ರೌಂಡಲ್ಲಿ ಆರಾಮಾಗಿ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಕಾಲೇಜ್ ಅಡ್ಮಿಷನ್ಗೆ ನಿಮಗೆ ಲಾಸ್ಟ್ ಡೇಟ್ ಕೊಟ್ಟಿರ್ತಾರಲ್ಲ, ಸೊ ಅದರೊಳಗಡೆ ನೀವು ಈ ಒಂದು ಚಾಯ್ಸ್ ಎಂಟ್ರಿ ಮಾಡಬೇಕು ಮತ್ತು ಫೀಸ್ ಪೇಮೆಂಟ್ ಮಾಡಬೇಕು. ಈ ಒಂದು ಕಾಲೇಜ್ ಅಡ್ಮಿಷನ್ ಎಲ್ಲ ಕೂಡ ಅವರು ಕೊಟ್ಟಿರೋ ಲಾಸ್ಟ್ ಡೇಟ್ ಒಳಗಡೆ ಕಂಪ್ಲೀಟ್ ಆಗಬೇಕು. ಸೊ ಫಸ್ಟ್ ರೌಂಡ್ ರೀತಿ ನಿಮಗೆ ಜಾಸ್ತಿ ದಿನ ಕೊಡೋದಿಲ್ಲ, ಇದು ಸೆಕೆಂಡ್ ರೌಂಡ್ ಆಗಿರೋದ್ರಿಂದ ಆದಷ್ಟು ಬೇಗ ಮುಗಿಸ್ತಾರೆ. ಸೊ ಅದರಿಂದ ನಿಮ್ಮ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದನ್ನು ಈಗಲೇ ರೆಡಿ ಮಾಡ್ಕೊಳ್ಳಿ. ಮತ್ತು ಮೇಯ್ನಾಗಿ ಫೀಸ್ ಪೇಮೆಂಟು. ಸೊ ಫೀಸ್ ಪೇಮೆಂಟ್ ನೀವು ಒಂದೇ ಸಲ ಅಲ್ಲಿ ಏನು ಮೆನ್ಷನ್ ಆಗಿರುತ್ತೆ ಅಷ್ಟನ್ನು ಒಂದೇ ಸಲ ಪೇ ಮಾಡಬೇಕು. ನಿಮಗೆ ಪಾರ್ಟ್ ಪೇಮೆಂಟು ಈಗ ಯಾವ ಕಾಲೇಜಲ್ಲೂ ಕೊಡೋದಿಲ್ಲ. ಸೊ ಅದರಿಂದ ಫುಲ್ ಅಮೌಂಟ್ ಏನಿರುತ್ತೆ ಅದನ್ನು ಈಗಲೇ ರೆಡಿ ಮಾಡಿ ಇಟ್ಕೊಂಡಿದ್ರೆ, ಸೊ ನೆಕ್ಸ್ಟ್ ನಿಮ್ಮ ಒಂದು ಫೀಸ್ ಪೇಮೆಂಟ್ ಟೈಮಲ್ಲಿ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ. ಸೊ ಆದಷ್ಟು ಬೇಗ ನಿಮ್ಮ ಪೇರೆಂಟ್ಸ್ಗೆ ತಿಳಿಸಿ ಇಷ್ಟು ಫೀಸ್ ಪೇಮೆಂಟ್ ಮಾಡಬೇಕು, ಸೊ ಅಮೌಂಟ್ನ ರೆಡಿ ಮಾಡ್ಕೊಳ್ಳಿ ಅಂತ. ಸೊ ದಟ್ ಅವರು ರಿಕ್ವೈರ್ಡ್ ಅಮೌಂಟ್ನ ರೆಡಿ ಮಾಡ್ಕೊತಾರೆ ನಿಮ್ಮ ಫೀಸ್ ಪೇಮೆಂಟ್ ಮಾಡೋದಕ್ಕೆ. ಸೊ ಪ್ರೋಸೆಸ್ ಎಲ್ಲ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಆಪ್ಷನ್ 3 ಮಾಡಿದ್ದೀರಾ, ನೆಕ್ಸ್ಟು ಪ್ರಾವಿಷನಲ್ ರಿಸಲ್ಟ್ ಬರುತ್ತೆ, ಅಲ್ಲಿ ತನಕ ವೆಯ್ಟ್ ಮಾಡಿ. ಸೊ ಪ್ರತಿದಿನ ನೀವೇನಾದರೂ ಹೊಸದು ತಿಳ್ಕೊತೀರಾ ನಮ್ಮ ಚಾನಲ್ಲಿ. ನಿಮ್ಮ ಫಸ್ಟ್ ರೌಂಡ್ ಸ್ಟಾರ್ಟ್ ಆದಾಗಿಂದನೂ ಸೊ ಪ್ರತಿದಿನನೂ ನಿಮಗೆ ರೆಗ್ಯುಲರ್ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೊಸದೇನಾದ್ರು ಕಲಿತಾ ಇದ್ದೀರಾ ಅಂತ ಅನ್ಕೊತೀನಿ. ಯಾವ ರೀತಿ ನಮ್ಮ ವೀಡಿಯೋಸ್ ನಿಮ್ಗೆ ಹೆಲ್ಪ್ ಆಗ್ತಿದೆಯಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೋಡ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.